ಹಲೋ. ಹಲೋ ಅಮ್ಮ, ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗಮ್ಮ. ಯಾಕೆ ಮುದ್ದು? ಯಾಕೆ ಮಾತಾಡಲ್ಲ? ಅಮ್ಮನ ಮೇಲೆ ಯಾಕೆ ಕೋಪ ಹೇಳು? ನನ್ ಜೊತೆ ಇರೋ ಶ್ರುತಿ ಅಮ್ಮ ಇವತ್ತು ಬಂದು ಅವಳನ್ನ ನೋಡ್ಬಿಟ್ಟು ಅವಳಿಗೆ ಹೊಸ ಡ್ರೆಸ್ಸು, ಕಾರು ಎಲ್ಲ ತೆಗ್ಸಿ ಕೊಟ್ಟಿದ್ದಾರೆ. ಹೋಗಮ್ಮ, ನೀನಿವತ್ತು ನನ್ನ ನೋಡಕ್ಕೆ ಬಂದಿಲ್ಲ. ನಿನ್ನೆ ತಾನೇ ಅಮ್ಮ ನಿನ್ನ ಅಲ್ಲಿ ಬಂದು ನೋಡ್ದೆ. ಆದ್ರೆ ಇವತ್ತು ಬಂದಿಲ್ವಲ್ಲ. ಹೋಗು, ನಾನು ನಿನ್ ಜೊತೆ ಮಾತಾಡಲ್ಲ. ನೀನ್ ನನ್ನ ಹತ್ರ ಮಾತಾಡಿಲ್ಲ ಅಂದ್ರೆ ಅಮ್ಮ ಅಳ್ತೀನಿ. ಅಮ್ಮ ಅಮ್ಮ ಅಳ್ಬೇಡಿಮ್ಮ, ನಾ ಸುಮ್ಮನೆ ಹೇಳಿದೆ. ನನ್ ಮುದ್ದು ಅಲ್ವಾ, ನನ್ ಬಂಗಾರ ಅಲ್ವಾ, ಅಳ್ಬಾರ್ದು ಸರಿನಾ? ನಾನ್ ನೀವು ಬರುವಾಗ ಚಾಕ್ಲೇಟ್ ತೆಗ್ಸಿ ಕೊಡ್ತೀನಿ ಸರಿನಾ? ಸರಿ, ಹಾಗಾದ್ರೆ ನಾನು ಅಳಲ್ಲ. ಹಾಗಾದ್ರೆ ನೀನ್ ನನ್ನ ಇವತ್ತೇ ನೋಡಕ್ ಬರ್ಬೇಕು, ಆಗ್ಲೇ ನಾನ್ ನಿಂಗೆ ಚಾಕ್ಲೇಟ್ ತೆಗ್ಸಿ ಕೊಡೋದು. ಅಯ್ಯಯ್ಯೋ, ಅಮ್ಮಂಗೆ ಇವತ್ತು ತುಂಬಾ ಕೆಲ್ಸ ಇದೆ. ಅಮ್ಮ ನಾಳೆ ಬಂದು ನಿನ್ನ ನೋಡ್ತೀನಿ, ಸರಿನಾ? ನಾಳೆನಾ? ಸರಿ, ಹಾಗಾದ್ರೆ ನೀವೇ ನನಗೆ ಚಾಕ್ಲೇಟ್ ತೆಗ್ಸಿ ಕೊಡ್ಬೇಕು ಸರಿನಾ? ಸರಿ ನನ್ ಮುದ್ದು. ಶ್ರುತಿಗೂ ಸಹ ತಗೊಂಡ್ಬರ್ಬೇಕು, ಮರ್ತೋಗ್ಬಾರ್ದು, ಓಕೆನಾ? ಓ ಖಂಡಿತ. ಶ್ರುತಿ ಪಾಪಗೂ ನಾಳೆ ಕೇಕು, ಚಾಕ್ಲೇಟು, ಕಾರು, ಗೊಂಬೆ ಎಲ್ಲಾನು ಅಮ್ಮ ತಗೊಂಬರ್ತೀನಿ. ಏನ್ ಓಕೆನಾ? ಬೊಂಬೆ, ಕಾರು, ಜಾಲಿ, ಒಳ್ಳೆ ಅಮ್ಮ. ಉಮ್ಮ ನನ್ ಮುದ್ದು, ಬೇಗ ತಿಂದು ಚೆನ್ನಾಗಿ ನಿದ್ದೆ ಮಾಡು. ಅಮ್ಮ ಬೆಳಗ್ಗೆ ನಿನ್ನ ಬಂದ್ ನೋಡ್ತೀನಿ, ಆಯ್ತಾ? ಓಕೆ ಅಮ್ಮ, ಗುಡ್ ನೈಟ್, ಲವ್ ಯು. ಲವ್ ಯು ನನ್ ಚಿನ್ನು, ಗುಡ್ ನೈಟ್. ಹಾಗಾದ್ರೆ ನಾನು ಫೋನ್ ಇಡ್ತೀನಿ, ಬಾಯ್. ಹಲೋ. ಹಲೋ ಭುವನ. ಹೇಳಿ ಅಣ್ಣ. ಏನಮ್ಮ ಮಲ್ಕೊಂಡಿದ್ದೀಯಾ? ಹೌದು ರಮೇಶ್ ಅಣ್ಣ, ನಿನ್ನೆ ರಾತ್ರಿನೇ ಪೀರಿಯಡ್ ಸ್ಟಾರ್ಟ್ ಆಯ್ತು, ಅದೇ ಸ್ವಲ್ಪ ಟಯರ್ಡ್ ಆಗಿದೆ. ಹೇಳಿ ಅಣ್ಣ, ಏನಾದ್ರೂ ಮುಖ್ಯವಾದ ವಿಷಯನಾ? ಸಾರಿಮ್ಮ, ನಿನ್ನ ಹತ್ರ ಹೇಳಿದೆ, ಇವತ್ತು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟೆ. ಏನು ರಮೇಶ್ ಅಣ್ಣ, ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ. ಇದು ನಾನು ಜೀವನ ನಡ್ಸಕ್ಕೋಸ್ಕರ ಮಾತ್ರ ಮಾಡೋದು. ಅದು ಮಾತ್ರ ಅಲ್ಲದೆ ಇವತ್ತು ನನಗೆ ಪೀರಿಯಡ್ಸು, ಆದ್ರಿಂದ ತುಂಬ ಟಯರ್ಡ್ ಆಗಿದೆ ಅಣ್ಣ. ಪ್ಲೀಸ್ ಈ ಅಪಾಯಿಂಟ್ಮೆಂಟ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ. ಭುವನ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಇಷ್ಟ ಇಲ್ಲದೆ ಇರೋದು ನಾನು ಮಾಡಲ್ಲ ಅಂತ ನಿನಗೇ ಗೊತ್ತು. ಇದು ನೀನು ಅನ್ಕೊಂಡಿರೋ ಥರ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಅಲ್ಲ, ಜಸ್ಟ್ 1 hour ನೀನು ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು ಅಷ್ಟೇ. ಓಕೆ ತಾನೆ? ಮಾತಾಡಕ್ಕೆ ಯಾಕೆ ಅವ್ರು ನನ್ನ ಹತ್ರ ಬರಬೇಕು? ಬೇರೆ ಯಾರನ್ನಾದ್ರೂ ನೋಡ್ಕೊಳಕ್ ಹೇಳಿ ಅಣ್ಣ. ಅವರು ನಿನ್ನ ಹತ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಅವರು ನಿನ್ನನ್ನು ಇಂಟರ್ವ್ಯೂ ತೆಗೆಯೋಕ್ಕೆ ಬರ್ತಾ ಇದ್ದಾರೆ. ಇಂಟರ್ವ್ಯೂನಾ? ಏನ್ ಹೇಳ್ತಾ ಇದ್ದೀರಾ? ನನ್ನನ್ನ ಇಂಟರ್ವ್ಯೂ ಮಾಡೋವಷ್ಟು ನಾನು ಅಂಥದ್ದೇನ್ ಸಾಧನೆ ಮಾಡಿದೆ? ಆದರೆ ಆ ಜರ್ನಲಿಸ್ಟ್ ನಿನ್ನೆ ಇಂಟರ್ವ್ಯೂ ತೆಗಿಬೇಕಂತ ಹಠ ಮಾಡ್ತಾ ಇದ್ದಾರೆ. ಏನಣ್ಣ ನೀವು? ನನ್ನ ಇಂಟರ್ವ್ಯೂ ತೆಗೆದು ಏನ್ ಮಾಡ್ಲಿಕ್ಕೆ ಹೋಗ್ತಾರೆ? ಅದು ಮಾತ್ರ ಅಲ್ಲದೆ ಫೋಟೋಸ್, ವಿಡಿಯೋಸ್ ಎಲ್ಲ ತೆಗಿತಾರಲ್ವಾ? ಆಹಾ, ನನಗಿದೆಲ್ಲ ಸೆಟ್ ಆಗಲ್ಲ ಅಣ್ಣ. ಭುವನ, ನಿನ್ನೆ ಇವತ್ತು ಇಂಟರ್ವ್ಯೂ ತೆಗೆಯೋಕ್ಕೆ ಬರೋ ಜರ್ನಲಿಸ್ಟ್ ಹೆಸರು ಮಿಸ್ಟರ್ ಚಂದ್ರಶೇಖರ್. ಅವರು ತುಂಬ ಫೇಮಸ್ಸು, ಹೆಣ್ಮಕ್ಳನ್ನ ಸಪೋರ್ಟ್ ಮಾಡೋ ಥರ ತುಂಬ ಆರ್ಟಿಕಲ್ ಬರೆದಿದ್ದಾರೆ. ನಿನ್ನೆ ಇಂಟರ್ವ್ಯೂ ತೆಗಿಯೋಕ್ಕೋಸ್ಕರ 3 ತಿಂಗಳಿಂದ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಚೆನ್ನಾಗಿ ವಿಚಾರಿಸೇನೆ ಈ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಅದು ಮಾತ್ರ ಅಲ್ಲದೆ ಅವ್ರ ಜೊತೆ ಬೇರೆ ಯಾರೂ ಬರೋದಿಲ್ಲ. ಆದ್ದರಿಂದ ನೀನು ಅಂದ್ಕೊಂಡ ಹಾಗೆ ವಿಡಿಯೋ, ಫೋಟೋ ಯಾವುದೂ ತೆಗಿಯಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಹೇಳಮ್ಮ. ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟೆ. ನೀವಿಷ್ಟು ಹೇಳೋದ್ರಿಂದ ನಾನು ಇದಕ್ಕೆ ಒಪ್ಕೋತೀನಣ್ಣ. ಏನೋ ತಪ್ಪಾಗಿ ನಡೀದೇ ಇರೋ ಥರ ನೀವೇ ನೋಡ್ಕೋಬೇಕು. ಯಾಕಂದ್ರೆ ಅದು ನನ್ನ ಮಗನ ಬಾಳಿಗೆ ನಾಳೆ ಯಾವ ರೀತಿಯಲ್ಲೂ ತೊಂದರೆ ಆಗಬಾರ್ದು. ಖಂಡಿತಮ್ಮ, ಈ ಇಂಟರ್ವ್ಯೂ ಮೂಲಕ ನಿನ್ನ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆ
ಉಂಟಾಗತ್ತೆ ಅಂತ ನಾನು ನಂಬ್ತೀನಿ ಅಮ್ಮ. ಅವರು ಸರಿಯಾಗಿ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀನು ನಂಬರ್ ಕೊಟ್ಟಿದ್ದೀನಿ, ನಿನಗೆ ಕಾಲ್ ಮಾಡ್ತಾರೆ. ಸರಿ ಅಣ್ಣ. ಹಲೋ. ಹಲೋ, ನೀವು ಭುವನ ತಾನೆ? ಹೌದು, ನೀವ್ಯಾರು? ರಮೇಶ್ ನಿಮ್ ನಂಬರ್ ಕೊಟ್ರು. ನನ್ನ ಹೆಸರು ಚಂದ್ರಶೇಖರ್, ನಾನೊಬ್ಬ ಜರ್ನಲಿಸ್ಟ್. ಸರ್, ಅಣ್ಣ ನನ್ನ ಹತ್ರ ಹೇಳಿದ್ರು. ಓಕೆ ಓಕೆ, ಇದೇ ನನ್ನ ವಾಟ್ಸಪ್ ನಂಬರ್. ನಿಮ್ ಲೊಕೇಶನ್ ನನಗೆ ಸೆಂಡ್ ಮಾಡಿದ್ರೆ ನಾನು ನಿಮ್ಮನ್ನ ನೇರವಾಗಿ ಬಂದು ನೋಡೋಣ ಅಂತಿದ್ದೀನಿ. ಓಕೆ ಸರ್. ಓಕೆ. ಹಲೋ. ಹಲೋ. ಹೇಳಿ ಸರ್. ಭುವನ, ನಾನು ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ನೀವು ಕಳಿಸಿದ್ದ ಲೊಕೇಶನ್ಗೆ ನಾನು ಬಂದ್ಬಿಟ್ಟೆ. ಎಕ್ಸಾಕ್ಟ್ ಆಗಿ ಯಾವ ಮನೆ ಮೇಡಮ್? ನಿಮ್ ಹತ್ರ ವಾಟರ್ ಟ್ಯಾಂಕ್ ಇರತ್ತೆ ನೋಡಿ ಸರ್. ವಾಟರ್ ಟ್ಯಾಂಕ್? ಇದೆ. ಇಲ್ಲೊಂದು ಚಿಕ್ಕ ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ರೈಟಲ್ಲಿ 3ನೇ ಮನೆ ಸರ್. ಓಕೆ ಓಕೆ, ಬಂದ್ಬಿಡ್ತೀನಿ. ಸರಿ ಸರ್. ನೀವೇ ತಾನೇ ಭುವನ? ಹೌದು, ಒಳಗ್ ಬನ್ನಿ ಸರ್. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಸರ್, ಟೀ ಕಾಫಿ ಏನಾದರೂ ಕುಡಿತೀರಾ? ನೋ ಥ್ಯಾಂಕ್ಸ್, ನೀರು ಮಾತ್ರ ಕೊಡಿ ಸಾಕು. ಓಕೆ ಸರ್.